Hello my dear children, how are you children? Welcome back to Hindi class children. Okay, third standard हिंदी सब्जेक्ट हिंदी लेसन नंबर 13 और उसमें सेशन 2. सो चिल्ड्रन लेसन नंबर 13 में फर्स्ट सेशन में हमने क्या पढ़कर आए थे, याद होगा आपको? क्या है बताइए मुझे, क्या है चिल्ड्रन? फर्स्ट सेशन लेसन नंबर 13 झूठ बोलने की सजा. क्या है यहाँ? झूठ बोलने की सजा. क्या है चिल्ड्रन? यहाँ लेसन नंबर 13 है और झूठ बोलने की क्या है, क्या मिलता है? सजा मिलता है ना? सजा. झूठ बोलने से कोई पुरस्कार नहीं मिलता, सजा ही मिलता है चिल्ड्रन. इसीलिए झूठ बोलना अच्छा है या बुरा है? बुरा है ना, क्योंकि सच बहुत सुंदर है, झूठ बहुत गंदा है चिल्ड्रन. क्योंकि झूठ से हम एक दिन बच सकते हैं, 2 दिन बच सकते हैं, लेकिन डेली हम बच नहीं सकते. एक झूठ छुपाने के लिए बहुत सारे झूठ बोलने पड़ते हैं हमें, है ना? ಒಂದು ಸುಳ್ಳನ್ನ ಮುಚ್ಚಿ ಹಾಕೋದಕ್ಕೆ ನಮಗೆ ಮತ್ತೆ 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 ಸುಳ್ಳು ಹೇಳಬೇಕಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸುಳ್ಳನ್ನ ಹೇಳಬಾರ್ದು. ಸತ್ಯಂ ಶಿವಂ ಸುಂದರಂ ಅಂತ ಯಾಕೆ ಹೇಳ್ತಾರೆ ಹೇಳ್ರಿ? ಸತ್ಯ ಯಾವಾಗಲೂ ಸುಂದರವಾಗಿರುತ್ತೆ. ಶಿವಂ ಅಂತಂದ್ರೆ ಏನು? ಸತ್ಯನ ಯಾವಾಗಲೂ ಶಿವ ಮೆಚ್ಚುತ್ತಾನೆ, ಸುಳ್ಳನ್ನ ಮೆಚ್ಚುವುದಿಲ್ಲ. ಓಕೆ, ಸೊ ಅದಕ್ಕೆ ಶಿವ ಅಂತಂದ್ರೆ ದೇವರನ್ನ ಮೆಚ್ಚಿಸೋದಿಲ್ಲ. ದೇವರು ಅಂತಂದ್ರೆ ನಮ್ಮ ಆತ್ಮ. ನಮ್ಮ ಆತ್ಮಕ್ಕೆ ನಾವು ಯಾವಾಗಲೂ ಬದ್ಧರಾಗಿರಬೇಕು, ನಿಜವನ್ನೇ ನುಡಿಬೇಕು, ಸತ್ಯವನ್ನೇ ನುಡಿಬೇಕು. ಆದ್ದರಿಂದ ಸತ್ಯಂ ಶಿವಂ ಸುಂದರಂ. ಸತ್ಯದಿಂದ ಶಿವ ಅಂದ್ರೆ ಆತ್ಮ, ನಮ್ಮ ಆತ್ಮ ಖುಷಿಯಾಗಿರುತ್ತೆ. ಖುಷಿಯಾಗಿದ್ರೆ ನಾವು ಸುಂದರವಾಗಿರ್ತೀವಿ. ಆದ್ದರಿಂದ झूठ बोलने की सजा क्या मिलती? सजा ही मिलता है चिल्ड्रन. ಓಕೆ, ನೋಡಿ, ಸುಳ್ಳಿನಿಂದನೇ ಅದನ್ನ ಸಾಯಿಸುವಂತ ಒಂದು ಚಾಕತೆ ನಮ್ಮಲ್ಲಿ ಇರಬೇಕು. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಹಸ್ತಿನಾಪುರ ಅಂತ ಒಂದು ಊರಿದೆ ಚಲೋ, ನಿಮಗೆ ಗೊತ್ತು ಹಸ್ತಿನಾಪುರ, ಹೌದಾ? ನಾನು ಆಲ್ರೆಡಿ ನಿಮಗೆ ಸ್ಟೋರಿ ಹೇಳಿದ್ದೀನಿ. ಹಸ್ತಿನಾಪುರ ಅಂತ ಮಿನಿ ಟಿನಿ ಅಂತ ಇಬ್ರು ಏನಪ್ಪಾ ಅಂತಂದ್ರೆ ಹುಡುಗಿಯರು ಇರ್ತಾರೆ, ಸಿಸ್ಟರ್ಸ್ ಇರ್ತಾರೆ. ಅದರಲ್ಲಿ ಏನಪ್ಪ, ಅವರಿಬ್ರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಏನಾಗುತ್ತೆ ಹೇಳ್ರಿ? ಟಿನಿ ಯಾರು? ಬಗೀಚೆ ಸೆ ಆಮ್ ತೋಡ್ಕರ್. ಇಲ್ಲಿ ಟಿನಿ ಮತ್ತು ಮಿನಿ ಏನಿರ್ತಾರೆ ಹೇಳ್ರಿ? ಟಿನಿ ಮಿನಿ ಹಮೇಶಾ ಸಚ್ ಬೋಲ್ತಾ था. ಟಿನಿ ಅನ್ನೋಳು ಯಾವಾಗಲೂ ಸುಳ್ಳನ್ನು ಹೇಳ್ತಾ ಇರ್ತಾಳೆ ಅವ್ರ ತಾಯಿಗೆ. ಎಲ್ರಿಗೂ ಸುಳ್ಳು ಹೇಳ್ತಿರ್ತಾಳೆ, ಆದ್ರೆ ಮಿನಿ ಯಾವಾಗಲೂ ಸತ್ಯವನ್ನು ನುಡಿತಿರ್ತಾಳೆ. ಟಿನಿ ಏನ್ ಮಾಡ್ತಾಳೆ? ಟಿನಿ ಮತ್ತು ಮಿನಿ ಒಂದು ದಿನ ಮಾವಿನ ಹಣ್ಣನ್ನು ಕದ್ದು ತರೋದಕ್ಕೆ ತೋಟಕ್ಕೆ ಹೋಗ್ತಾರೆ. ಆದ್ರೆ ಮಿನಿ ಏನ್ ಹೇಳ್ತಾಳೆ? ಬೇಡ, ನಾವು ಕದ್ದು ತರೋದು ಬೇಡ ಅಂತ ಹೇಳ್ತಾಳೆ. ಆದ್ರೆ ಟಿನಿ ಇಲ್ಲಿ ಏನ್ ಮಾಡ್ತಾಳೆ? ಇಲ್ಲ, ಯಾರಿಗೂ ಗೊತ್ತಾಗಲ್ಲ, ತಗೊಂಡೋಗೋಣ ಅಂತ ಹೇಳ್ತಾರೆ. ಆದ್ರೆ ಆ ತೋಟದ ಒಬ್ಬ ಕೆಲಸ ಮಾಡುವಂತ ಮಾಲಿ ಏನಿರ್ತಾನಲ್ಲ, ಅವನು ಅವರಿಬ್ಬರ ಮಾತುಗಳನ್ನು ಕೇಳ್ತಾನೆ. ಕೇಳಿ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲೇ ಗಿಡದ ಮರೆಯಲ್ಲಿ ನಿಂತಿರ್ತಾನೆ. ಅವರು ಮಾವಿನ ಹಣ್ಣುಗಳನ್ನ ತಗೊಂಡು ಮನೆಗೆ ಬರ್ತಾರೆ. ಅವ್ರ ತಾಯಿ ಫುಲ್ ಖುಷಿ ಆಗ್ತಾರೆ ಅನ್ಕೊಂಡಿರ್ತಾರೆ, ಬಟ್ ಖುಷಿ ಆಗಲ್ಲ. ಎಲ್ಲಿಂದ ತಂದ್ರೆ, ಹೇಗೆ ತಂದ್ರಿ, ಇದನ್ನ ಯಾರಿಗೆ ಹೇಳಿ ತಂದ್ರಿ ಅಂತ ಹೇಳಿದಾಗ ಅವಾಗ ನಾನು ಇವಳಿಗೆ ಹೇಳಿದೆ, ಮಿನಿಗೆ ಹೇಳಿದೆ ನಾನು ತಗೊಳ್ಳೋದು ಬೇಡ ಅಂತೇಳಿ, ಆದ್ರೆ ಕೇಳಲಿಲ್ಲ ಅಂತೇಳಿ ಸುಳ್ಳು ಹೇಳ್ಬಿಡ್ತಾಳೆ. ಇಲ್ಲಿ ಮಿನಿ ಸತ್ಯವನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ, ಬಟ್ ಅವ್ರ ತಾಯಿ ಆಲ್ರೆಡಿ ಅವಳಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಅವಾಗ ಅಲ್ಲಿದ್ದಂಥ ಕೆಲಸಗಾರ ಬಂದು, ನೀವು ಇಬ್ಬರಿಗೂ ಪನಿಷ್ಮೆಂಟ್ ಕೊಡಲ್ಲ, ಯಾಕೆ? ಅವಳು ನಿಜ ಹೇಳ್ತಾ ಇದ್ದಾರೆ, ಅವಳಿಗೆ ಮಾತ್ರ ಯಾಕೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀರಾ? ಇದರಲ್ಲಿ ಟಿನಿದು ತಪ್ಪಿದೆ. ಅವಳು ತನ್ನ ತಪ್ಪನ್ನ ಮುಚ್ಚು ಹಾಕೋದಕ್ಕೆ ಮಿನಿ ಹೆಸರನ್ನ ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ತಾಯಿಗೆ ಏನಾಗುತ್ತೆ, ಅಲ್ಲಿ ತನ್ನ ತಪ್ಪಿನ ಅರಿವಾಗುತ್ತೆ. ಮಿನಿಗೆ ಏನ್ ಮಾಡ್ತಾಳೆ ಅಂತಂದ್ರೆ ಅವಳು ಬೈಯೋದಿಲ್ಲ, ಪ್ರೀತಿಯನ್ನ ಕೊಟ್ಟು ಅವ್ರಿಗೆ ಇನ್ನು ಮುಂದೆ ಏನ್ ಮಾಡಬಾರ್ದು, ಸುಳ್ಳನ್ನ ಹೇಳ್ಬಾರ್ದು ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿದಾಗ ಟಿನಿಗೆ ಪಶ್ಚಾತ್ತಾಪ ಆಗುತ್ತೆ. ನನ್ನಿಂದ ಮಿನಿ ಬಯಸ್ಕೊಳ್ಳಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಆದಾಗ ಇನ್ನು ಮುಂದೆ ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಹೇಳಿ ಒಪ್ಕೊಳ್ತಾಳೆ. ಸೊ ಈ ಒಂದು ಲೆಸನ್ ಇಂದ ನಾವು ಏನ್ ತಿಳ್ಕೊತೀವಪ್ಪ ಅಂತಂದ್ರೆ, ಯಾವಾಗಲೂ ಸುಳ್ಳಿನಿಂದ ನಮಗೆ ಅವಮಾನನೇ ಸಿಗೋದು ಮಕ್ಕಳು, ಅವಮಾನ ಆಗುತ್ತೆ ನಮಗೆ. ಸೊ ಸತ್ಯವನ್ನು ನುಡಿದ್ರಿಂದ ನಮ್ಗೆ ಹೆಚ್ಚು ಗೌರವ ಸಿಗುತ್ತೆ. ಎಲ್ಲರೂ ನಮ್ಮನ್ನು ಇಷ್ಟಪಡ್ತಾರೆ, ನಮ್ಮ ಮೇಲೆ ವಿಶ್ವಾಸ ಪಡ್ತಾರೆ, ಪ್ರೀತಿಯಿಂದ ಕಾಣ್ತಾರೆ, ಹೌದಾ? ಅದಕ್ಕೆ ಸತ್ಯಂ ಶಿವಂ ಸುಂದರಂ, ಯಾವಾಗಲೂ ಸತ್ಯವನ್ನ ನುಡಿಯಿರಿ. ಓಕೆ ಚಿಲ್ಡ್ರನ್? ಸೊ ಇಲ್ಲಿ ನಾವೀಗ ಸೆಕೆಂಡ್ ಸೆಷನ್ ಅನ್ನ ನೋಡ್ತಾ ಇದ್ವಿ.
ಓಕೆ. ಸೆಕೆಂಡ್ ಸೆಷನ್ ಅಲ್ಲಿ ಏನಿದೆ, ಫಸ್ಟ್ ಸೆಷನ್ ಅಲ್ಲಿ ಇದನ್ನ ನೋಡಿದ್ವಿ, ಏನು ಶಬ್ದಾರ್ಥವನ್ನು ಕೂಡ ನಾವು ಅಭ್ಯಾಸ ಮಾಡಿ ಬಂದಿದ್ವಿ, ಹೌದಾ. ಈಗ ಫಸ್ಟ್ ಸೆಕೆಂಡ್ ಸೆಷನ್ ಅಲ್ಲಿ ಕ್ವಶನ್ ಆನ್ಸರ್ಸ್ ಇದೆ ನೋಡ್ರಿ ಮಕ್ಕಳೇ. ಇಲ್ಲಿ ಓರಲ್ ಕ್ವಶನ್ಸ್ ಇಲ್ಲ, ಡೈರೆಕ್ಟ್ಲಿ ರಿಟರ್ನ್ ಕ್ವಶನ್ಸ್ ಇದೆ. ಪ್ರಶ್ನೋं के उत्तर दीजिए, ಏನಿದೆ ಇಲ್ಲಿ, ಪ್ರಶ್ನों के उत्तर दीजिए. हस्तिनापुर, क्वेश्चन नंबर 1, हस्तिनापुर गांव में कौन रहता था. ಸೊ ಚಿಲ್ಡ್ರನ್ ಇಲ್ಲಿ ಏನಪ್ಪಾ ಅಂತಂದ್ರೆ हस्तिनापुर गांव में कौन रहता था, ಹೇಳಿ ನೋಡೋಣ, ಯಾರು ಇರ್ತಾ ಇದ್ರು. हस्तिनापुर गांव में एक सुखी परिवार रहता था, उनमें माँ बाप मिनी टिनी 4 लोग रहते थे. ओके. क्वेश्चन नंबर 2, दोनों बहनों के नाम क्या क्या था. चिंकी मिंकी टिंकी पिंकी, ಹೌದಾ. ಏನೇನಿತ್ತು, ಟಿನಾ ಅಂಡ್ ಮಿನಿ, ಟಿನಿ ಅಂಡ್ ಮಿನಿ. ನೋಡ್ರಿ ಹೆಸರು, ಇವೆಲ್ಲ ಹೆಸರು ಚೆನ್ನಾಗಿದೆ ಅಲ್ಲ ಮಕ್ಕಳೇ, ಟಿನಿ ಅಂಡ್ ಮಿನಿ. ಅವ್ರದ್ದು ಇಲ್ಲಿ ಏನು ಚಿತ್ರಗಳನ್ನ ಕೊಟ್ಟಿದಾರಲ್ಲೇ ಸೇಮ್ ಅದೇ ರೀತಿಯಾಗಿ ಹೆಸರುಗಳನ್ನ ಹೇಳಿದ್ದಾರೆ ಇಲ್ಲಿ, ಹೌದಾ. ಸೊ ಕ್ಯೂಟ್ ನೇಮ್ಸ್. दोनों बहनों के नाम क्या था चिल्ड्रन, टिनी और मिनी. दोनों बहनों ने क्या किया था. दोनों बहनों ने आम तोड़ने का बातचीत कर रहा था. ओके. टिनी ने क्या झूठ बोला, टिनी ने क्या झूठ बोला. क्या झूठ बोला कि मिनी को मैंने बताया कि आम तोड़ना मना है, आम मत तोड़ो, लेकिन मिनी ने मेरी बात नहीं मानी, तो इससे क्या हुआ, झूठ बोल दिया. माली ने क्या किया चिल्ड्रन. माली ने घर तक आकर उसके माँ को कहा, सच बोलने वालों को क्यों साथ सजा दे रहे हो, क्योंकि झूठ बोलने वाले तो टिनी है, तो उसको भी सजा दीजिए. तो उसका वहां वो सच बोल दिया. और माली ने क्या किया, हो गया ना. नेक्स्ट, झूठ बोलने की सजा क्या हुई चिल्ड्रन. झूठ बोलने की सजा है उसका क्या हुआ, अपमान. क्या हो गया चिल्ड्रन, यहाँ वो बहुत डांटा उसका, उसकी माँ ने उसको बहुत डांटा. किसको, टिनी को. तो टिनी झूठ बोल रही थी ना, इसीलिए झूठ बोलने की सजा उसकी माँ की डांट पड़ी. ओके. सो नेक्स्ट चिल्ड्रन, मेन 2, नीचे लिखे वाक्यों में सही वाक्य पर, नीचे लिखे वाक्यों में सही वाक्य पर और गलत पर गलत का चिन्ह लगाइए. ये सही है और ये है गलत चिन्ह. तो फर्स्ट है, एक सुखी परिवार शहर में रहता था. एक सुखी परिवार शहर में रहता था, देखिए करेक्ट है. एक सुखी परिवार रहता था, या एक सुखी परिवार शहर में रहता था. हस्तिनापुर में शहर नहीं था, वहां गांव था चिल्ड्रन. तो ये है रॉन्ग. फर्स्ट वन रॉन्ग. ओके. फर्स्ट वन है रॉन्ग, क्योंकि सुखी परिवार शहर में रहता था, गांव में रहता था, हल्ली. टिनी, सेकेंड वन, टिनी झूठ और मिनी सच बोलती थी. सही है ना. ओके चिल्ड्रन, तो ये है सही. फर्स्ट वन झूठ है, रॉन्ग है, और सेकेंड वन सही है. टिनी और मिनी ने सेब तोड़े थे. रॉन्ग है. क्या तोड़े थे, आम तोड़े थे, है ना, तो रॉन्ग है. मिनी ने झूठ बोला था. मिनी ने झूठ बोला था. मिनी तो सच बोल रही थी. कौन झूठ बोल रही थी, यहाँ टिनी बोल रही थी, तो ये भी है रॉन्ग है. तो फिफ्थ वन है, माली ने उन दोनों की बातें नहीं सुनी थी. सुनी थी या नहीं सुनी थी चिल्ड्रन, सुनी थी, है ना. नहीं सुनी थी का मतलब है ये भी रॉन्ग है. और अभी है लास्ट वन, टिनी की बात पर कोई विश्वास नहीं करता था. ये तो सही है. क्यों विश्वास नहीं करता था चिल्ड्रन, क्योंकि टिनी बहुत झूठ बोलती थी, इसीलिए ये सही है. कोई भी विश्वास नहीं करता था, है ना चिल्ड्रन. ओके. सो अभी है नेक्स्ट थर्ड वन. तो देखेंगे थर्ड वन क्या है. थर्ड वन में है चिल्ड्रन, दिए गए वर्णों के
वर्णों को अलग अलग करके लिखिए। देखिए ये तो बहुत इजी है, देखेंगे अभी। सच मेन थर्ड, फर्स्ट वन सच, है ना। नीचे लिखती हूँ, थोड़ा लिखने के लिए थोड़ा कंफर्टेबल होता है ना। यहाँ है सच, तो इसको हमें डिवाइड करके लिखना है चिल्ड्रन। और सेकंड वन है गांव, क्या है गांव। और थर्ड वन है, क्या है यहाँ बहन और सुखी, बहन। फोर्थ वन है सुखी। फिफ्थ वन है विश्वास, विश्वास, है ना। तो अभी देखेंगे यहाँ पे क्या क्या कैसे डिवाइड करना है चिल्ड्रन। ओके, सच ये तो बहुत इजी है, स प्लस च डिवाइड करके लिखना है यहाँ, है ना। और सेकेंड वन है गांव, ग पहला ग प्लस गा प्लस आ प्लस व, क्या हुआ ये गांव। और नेक्स्ट है ब ह न, डिवाइड किया ब ह न। नेक्स्ट सुखी, स प्लस उ प्लस ख प्लस ई, देखिए चिल्ड्रन सुखी। नेक्स्ट विश्वास, ई क्योंकि ई है ना, यहाँ ई है ना, सो व प्लस श प्लस व प्लस विश्वास, स प्लस छ सच, ग गा व गांव, ब प्लस ह प्लस न बहन, स प्लस उ प्लस ख प्लस ई सुखी, व विश्वास। सो इसको हम डिवाइड करके लिख दिया चिल्ड्रन। तो डिवाइड करना तो बहुत इजी है, क्योंकि अब तक लास्ट लेसन तक आप डिवाइड करना और उसको जोड़ कर लिखना, ये तो आप लिखते आए है ना, तो ये तो बहुत इजी है। तो अभी फोर्थ मेन पे क्या दिया गया है चिल्ड्रन, देखेंगे। फोर्थ मेन, अपने घर में आपके भाई या बहन के साथ कोई रोचक घटना घटी हो, उसका वर्णन अपने शब्दों में लिखिए। ये तो आपका काम है चिल्ड्रन, है ना, होमवर्क है ये। ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು ಯಾರಾದ್ರ ಜೊತೆ ಈ ತರ ಏನಾದ್ರೂ ಘಟನೆಗಳಾಗಿದ್ದರೆ, ಯಾವ ತರ ಹೇಳ್ರಿ, ಇಲ್ಲಿ ಟಿನಿ ಮತ್ತು ಮಿನಿ ಮಧ್ಯೆ ಏನ್ ನಡೀತಾ ಹೇಳ್ರಿ, ಟಿನಿ ಮಿನಿ ಬೇರೆ ಕಡೆಯಿಂದ ಮಾವಿನ ಹಣ್ಣುಗಳನ್ನು ತೋಟದಿಂದ ಕಿತ್ಕೊಂಡು ಬಂದ್ರು, ಹೌದಾ. ಮನೆಗೆ ಬಂದು ಟಿನಿ ಏನ್ ಹೇಳಿದ್ಲು, ಮಿನಿಗೆ ನಾನು ಹೇಳ್ದೆ ಕಿತ್ಕೋಬೇಡ ಅಂತ ಹೇಳಿ ಅಂತ ಸುಳ್ಳು ಹೇಳಿದ್ಲು. ಸೊ ಇಲ್ಲಿ ಮಿನಿ ನಿಜ ಹೇಳ್ತಾ ಇದ್ಲು, ಆದ್ರೂ ಅವ್ರ ತಾಯಿಯವರು ಕೇಳ್ತಾ ಇರ್ಲಿಲ್ಲ. ಆವಾಗ ಆ ತೋಟದ ಒಂದು ಕೆಲಸಗಾರ ಬಂದು ಟಿನಿ ಮತ್ತು ಮಿನಿ ಇಬ್ಬರದು ತಪ್ಪಿದೆ ಇಲ್ಲಿ, ಆದ್ರೆ ಟಿನಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಅವ್ರ ತಾಯಿ ಟಿನಿಗೆ ಚೆನ್ನಾಗಿ ಬೈತಾಳೆ, ಹೌದಾ. ಸೊ ಇಂಥ ಒಂದು ಸಿಚುವೇಶನ್ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಏನಾದ್ರೂ ನಡೆದಿದೆಯಾ ಮಕ್ಕಳೇ? ಏನಾದ್ರೂ ಮಾಡಿರ್ತೀರಾ ಮನೆಯಲ್ಲಿ? ಓಕೆ, ಒಂದು ಗ್ಲಾಸ್ ಏನಾದ್ರೂ ಒಡೆದು ಹಾಕಿ ಬಿಟ್ಟಿರ್ತೀರಾ, ಅಥವಾ ಫ್ಲವರ್ ವೇಸ್ ಏನಾದ್ರೂ ಒಗೆದು ಹಾಕ್ಬಿಟ್ಟಿರ್ತೀರಾ, ಅದೆಲ್ಲ ಗ್ಲಾಸ್ ಪುಡಿ ಪುಡಿಯಾಗಿ ಹೋಗ್ಬಿಟ್ಟಿರುತ್ತೆ ಗ್ಲಾಸು, ಹೌದಾ. ಸೊ ಅದನ್ನ ಮುಚ್ಚಿಡೋದಕ್ಕೆ ನೀವು ಏನ್ ಮಾಡಿರ್ತೀರಾ ಹೇಳ್ರಿ ನೋಡೋಣ. ಅದನ್ನೆಲ್ಲ ಕ್ಲೀನ್ ಮಾಡಿ ಬೇಗ ಅದನ್ನ ಬೀಸಾಕ್ ಬಂದ್ಬಿಟ್ಟಿರ್ತೀರಾ. ಆದ್ರೆ ನಿಮ್ ತಾಯಿ ಯಾವತ್ತೋ ಒಂದಿನ ಇದು ಎಲ್ಲಿ ಹೋಯ್ತು ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಅವಳು ಆಗಿರ್ಬೇಕು, ಇದು ಆಗಿರ್ಬೇಕು ಅಂತ ಸುಳ್ಳು ಹೇಳ್ತಿರ್ತೀರಾ, ಹೌದಾ. ಸೊ ಈ ತರ ಏನಾದ್ರೂ ನಿಮ್ಮ ಮನೆಯಲ್ಲಿ ಘಟನೆಗಳು ನಡೆದಿದ್ರೆ ಅದನ್ನ ನೀವು ಇಲ್ಲಿ ಬರಿಬಹುದು. ಓಕೆ, ಬರೆಯೋದಕ್ಕೆ ಟ್ರೈ ಮಾಡಿ, ನಿಮ್ಮ ಪೇರೆಂಟ್ಸ್ ಒಂದು ಹೆಲ್ಪ್ ತಗೊಂಡು ಬರೆಯೋದಕ್ಕೆ ಟ್ರೈ ಮಾಡಿ ಮಕ್ಕಳೇ. ಓಕೆ, ಸೊ ಈಗ ನೆಕ್ಸ್ಟ್ ಬರುವಂಥದ್ದು ಸುನೋ ಸುನಾओ, ಓನ್ಲಿ ಲಿಸ್ನಿಂಗ್ ಚಿಲ್ಡ್ರನ್, ಲಿಸ್ನಿಂಗ್ एंड स्पीकिंग। नीचे दिए गए शब्दों के सही उच्चारण कीजिए, सही
उच्चारण कीजिए और दोहराइए, रिपीट कीजिए. ओके, लर्न टू प्रनाउंस दिस वर्ड्स करेक्टली एंड ರೀಡ್ ದಮ್ ಅಲೌಡ್. ಓಕೆ, ನೋಡ್ರಿ ಹೇಗೆ ನಾನು ಮುಂಚೆಯಿಂದನೇ ಹೇಳ್ತಾ ಬಂದಿದ್ದೀನಿ ಪ್ರೊನೌನ್ಸೇಷನ್ ಅಂತ. ನೋಡ್ರಿ ಏನಿದೆ, ಬೇಟಿ ಯಾ ಯಾ ಯಾ, ಇಲ್ಲಿ ಏನು ಬರ್ತಾ ಇದೆ ಹೇಳ್ರಿ ನೋಡೋಣ. ಮೂಗಿನಲ್ಲಿ ಏನು ಬರುತ್ತೆ ಹೌದಾ? ಏನಪ್ಪ ಅಂತಂದ್ರೆ ಇಲ್ಲಿ ಅನುನಾಸಿಕ ಶಬ್ದಗಳ ಪ್ರೊನೌನ್ಸೇಷನ್ ನಮಗೆ ಫೀಲ್ ಆಗ್ತಾ ಇದೆ. ಅದು ನೋಡ್ರಿ, ಬೇಟಿ ಯಾ ಯಾ ಅಂತ, ಬೇಟಿ ಯಾ ಅಲ್ಲ ಬೇಟಿ ಯಾ ಅಂತ ಪ್ರೊನೌನ್ಸ್ ಮಾಡಿ. बेटियां, साथ साथ, गलती, छिपाने, झूठ, बातचीत, बगीचे, तोड़कर, नाराज, गुस्सा, शिकायत, शांत, डांटा, विश्वास, सुखी परिवार. ನೋಡ್ರಿ ಎಷ್ಟು ಚೆನ್ನಾಗಿದಾವಲ್ಲ ವರ್ಡ್ಸ್. ಪ್ರೊನೌನ್ಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್. ಸೊ ನೋಡ್ರಿ ಇಲ್ಲಿ ಹೇಗೆ ಬಂದಿದೆ, ಒನ್ಸ್ ಅಗೇನ್ ಐ ರಿಪೀಟ್. ಬೇಟಿಯಾ, ಬಾತ್ಚೀತ್, ಶಿಕಾಯತ್, ಸಾಥ್ ಸಾಥ್, ಬಗೀಚೆ, ಶಾಂತ್, गलती, तोड़कर, डांटा, छिपाने, नाराज, विश्वास, झूठ, ಗುಸ್ಸಾ, ಸುಖಿ ಪರಿವಾರ. ಓಕೆ, ಸೊ ನೀವು ಕೂಡ ಇವುಗಳನ್ನ ಮನೆಯಲ್ಲಿ ಓದಬೇಕು. ಅದು ಹೇಗೆ, ಲೌಡ್ಲಿ ಜೋರಾಗಿ ಓದೋದಕ್ಕೆ ಟ್ರೈ ಮಾಡಬೇಕು ಮಕ್ಕಳೇ. ಪೇಜ್ ನಂಬರ್ 64 ಏನಿದೆ ಇಲ್ಲಿ, ಲಿಖನಾ. ಪೇಜ್ ನಂಬರ್ 64 ಅಲ್ಲಿದೆ ನೋಡಿ. झूठ बोलना गलत होता है और सच बोलना सही क्यों, है ना? झूठ बोलना गलत होता है और सच बोलना सही क्यों, इस विषय पर 5 वाक्य लिखिए. ಸುಳ್ಳು ಹೇಳೋದು ತಪ್ಪು, ನಿಜ ಹೇಳೋದು ಸರಿ, ಯಾಕೆ ಅಂತ ಕೇಳ್ತಾರೆ. ನೋಡ್ರಿ, झूठ बोलना गलत बात है, कोई भी हम पर विश्वास नहीं करता और सच बोलने से हमको सभी का विश्वास और प्यार प्राप्त होता है. सही है ना? झूठ से प्रतिफल क्या मिलता है, बुरा ही होता है, सच ही सुंदर है. ನೋಡಿ ಚಿಲ್ಡ್ರನ್, ಇಲ್ಲಿ ಸುಳ್ಳು ಹೇಳೋದ್ರಿಂದ ಆಗುವ ಒಂದು ದುಷ್ಪರಿಣಾಮ, ಸತ್ಯ ಹೇಳೋದ್ರಿಂದ ಯಾಕೆ ಸತ್ಯ ಹೇಳಬೇಕು ಅಂತ ಹೇಳಿ. ಸುಳ್ಳು ಹೇಳೋದ್ರಿಂದ ನಮ್ಮ ಮೇಲೆ ಯಾರೂ ವಿಶ್ವಾಸವನ್ನು ತೋರಿಸೋದಿಲ್ಲ. ಏನು ವಿಶ್ವಾಸ ಇರಲ್ಲ. ಅವಳು ಎಲ್ಲನೂ ಸುಳ್ಳು ಹೇಳ್ತಾಳೆ, ಅವಳಿಗೆ ಯಾಕೆ ಹೇಳಬೇಕು ಬಿಡು, ಅವಳಿಗೆ ಯಾಕೆ ಕೇಳಬೇಕು ಅಂತ ಹೇಳ್ತಾರೆ. ಹೌದಾ? ಸುಳ್ಳು ಹೇಳೋದ್ರಿಂದ. ನಿಜ ಹೇಳೋದ್ರಿಂದ ಏನಾಗುತ್ತೆ, ಅವಳು ಏನು ಹೇಳಿದ್ರು ನಿಜಾನೇ ಹೇಳ್ತಾಳೆ, ಅವಳಿಗೆ ಕೇಳೋಣ ನಾವು ಅಂತಾರೆ. ಅಂದರೆ ವಿಶ್ವಾಸ ಮತ್ತು ಪ್ರೀತಿ ಎರಡೂ ಸಿಗುತ್ತೆ ಮಕ್ಕಳೇ ನಮಗೆ. ಹೌದಾ? ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಪ್ರೀತಿ ಸಿಗುತ್ತೆ ಅಂತಂದರೆ ನಾವು ಖುಷಿಯಾಗಿರ್ಬೋದು. ಹೌದಾ? ಯಾವಾಗಲೂ ಸತ್ಯ ನುಡಿಯೋದ್ರಿಂದ ನಾವು ಖುಷಿಯಾಗಿರ್ಬೋದು ಅಂತ ನನ್ನ ನಂಬಿಕೆ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಖುಷಿ ಏನಪ್ಪ, ಸತ್ಯ ನುಡಿಯೋದ್ರಿಂದ ಎಲ್ಲರ ಪ್ರೀತಿ, ಎಲ್ಲರ ವಿಶ್ವಾಸವನ್ನು ನಾವು ಗಳಿಸ್ಬೋದು. ಅದೇ ರೀತಿಯಾಗಿ ನಾವು ಹೇಗಿರ್ಬೋದು, ಸುಖಿಯಾಗಿರ್ಬೋದು, ಖುಷಿಯಿಂದ ಇರ್ಬೋದು. ಏನಾದರೂ ಒಂದು ಸುಳ್ಳು ಹೇಳಿ ಅದಕ್ಕೆ ಪಶ್ಚಾತ್ತಾಪ ಪಟ್ಟುವಂತೂ ದುಃಖಿಯಾಗುವುದಕ್ಕಿಂತ ನಿಜವನ್ನ ಹೇಳಿ ನಾವು ಖುಷಿಯಾಗಿರುವುದು ಒಳ್ಳೆಯದು ಅಂತ ಹೇಳ್ತಾರೆ. अंडरस्टैंड चिल्ड्रन? हाँ, बोलना, झूठ बोलना गलत है और सच बोलना कितना सही है. ओके, सृजनात्मक गतिविधि क्या है, क्रिएटिविटी क्या है, चित्रों में रंग भरिए. वाव, सो क्यूट पिक्चर चिल्ड्रन. ಏನಿದೆ ಇಲ್ಲಿ, ಕ್ವೀನ್ ಇದ್ದಾಳೆ. ಇಲ್ಲಿ ಇವರು ಯಾರಪ್ಪ ನೋಡೋಣ, ಹೇಳ್ರಿ ನೋಡೋಣ. ಇವಳು ಮಾತ್ರ ಕ್ವೀನ್. ಯಾಕಂದ್ರೆ ಏನಪ್ಪ, ಕಿರೀಟ ಹಾಕೊಂಡಿದ್ದಾಳೆ, ಡ್ರೆಸ್ ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ. ಹೌದಾ? ಹಾಗಾದ್ರೆ ಇವರು ಅವ್ರ ಪಕ್ಕದಲ್ಲಿರೋನು ಯಾರು ಹೇಳ್ರಿ ನೋಡೋಣ. ಶೆಫ್, ಮಾಸ್ಟರ್ ಶೆಫ್. ಕಿಚನಲ್ಲಿ ಇರ್ತಾರಲ್ಲ. ಹೌದಾ? ಕಿಚನಲ್ಲಿ ಅಡುಗೆ ಮಾಡೋರು ಅಂತ ಚೀಪಾಗಿ ತಿಳ್ಕೊಬೇಡ್ರಿ, ಮಾಸ್ಟರ್ ಶೆಫ್ ಅಂತ ಕರಿಬೇಕು. ಯಾಕಂದ್ರೆ ಅಡುಗೆ ಮಾಡೋದು ಒಂದು ದೊಡ್ಡ ಕಲೆ ಮಕ್ಕಳೇ. ಅದು ಮತ್ತು ಈಗಿನ ಒಂದು ಕಾಲದಲ್ಲಿ ಏನಪ್ಪ ಅಂತಂದ್ರೆ ಶೆಫ್ಗಳಿಗೆ ಅಂದ್ರೆ ಅಡುಗೆ ಮಾಡೋದರಲ್ಲಿ ಎಷ್ಟು ಜಾಣತನ ಇದೆ ಅನ್ನೋದನ್ನು ನಾವು ಟಿವಿಯಲ್ಲೆಲ್ಲ ನೋಡ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಇದು ಒಂದು ರಾಣಿಯ ಚಿತ್ರ, ಇದೊಂದು ಮಾಸ್ಟರ್ ಶೆಫ್. ಗೊತ್ತಾಯ್ತಾ? ಸೊ ಅತಿ ಚೆಂದಾಗಿ ಅದಕ್ಕೆ ಕಲರನ್ನು ಹಾಕ್ರಿ ಅಂತ ಹೇಳ್ತಾ ಇದ್ದೇನೆ. ಓಕೆ, ಸೊ ಏನು ಡೌಟ್ಸ್ ಇಲ್ಲ ಅಲ್ಲ ಮಕ್ಕಳ? ಇದರಲ್ಲಿ ಡೌಟ್ಸ್ ಇಲ್ಲ ಅಂದ್ಕೊಂಡಿದ್ದೀನಿ. ಈಗ ನಿಮಗೆ ಹೋಮ್ವರ್ಕ್. ಓಕೆ, ಏನು ಹೋಮ್ವರ್ಕ್ ನಿಮಗೆ ಇವತ್ತಿನ ನಿಮ್ಮ ಒಂದು ಹೋಮ್ವರ್ಕ್? ಹೋಮ್ವರ್ಕ್ ಡೈಲಿ ಮಾಡ್ತಾ ಇದ್ದೀರಲ್ಲ ಚಿಲ್ಡ್ರನ್ ನೀವು?
ಮಾಡ್ತಾ ಇದ್ದೀರಲ್ಲ? ಓಕೆ, ಪೇಜ್ ನಂಬರ್ ಲರ್ನ್ ಆ್ಯಂಡ್ ರೈಟ್ ಏನಿದೆ ಇಲ್ಲಿ? ಓಕೆ, learn and write, learn and write, page number 62, page number 62, main 1 2 3. Okay, main 1 2 3 one time in your homework book. ಓಕೆ, ಎಷ್ಟು ಈಸಿ ಆಗಿದೆ ನೋಡ್ರಿ. ಇದು ನೋಟ್ಸ್ ಕೊಡ್ತೀನಿ ಮಕ್ಕಳೇ, ನಾವು ಇದನ್ನ ಕ್ವಶನ್ ಆನ್ಸರ್ಸನ್ನು ನೋಟ್ಸ್ ಕೊಡ್ತೀನಿ ನಾನು ನಿಮಗೆ. ಸೊ ಲರ್ನ್ ಆ್ಯಂಡ್ ರೈಟ್, ಪೇಜ್ ನಂಬರ್ 62, ಮೇನ್ 1 2 3 ಒನ್ ಟೈಮ್ ಇನ್ ಯುವರ್ ಹೋಮ್ವರ್ಕ್ ಬುಕ್. ನೋಡಿ ಮಕ್ಕಳೇ, ಇಲ್ಲಿ ಹೋಮ್ವರ್ಕ್ ಬರೆಯೋದು, ಇಡುವುದು, ಆಮೇಲೆ ಕರೆಕ್ಷನ್ ಮಾಡಿಸ್ಕೊಳ್ಳೋದು ಇದು ದೊಡ್ಡ ವಿಷಯ ಅಲ್ಲ. ನೀವು ಯಾವುದೇ ಒಂದು ಲೆಸನನ್ನು ಓದಿದರೆ ಅದು ನಿಮಗೆ ಯಾಕೆ ಆ ಲೆಸನನ್ನು ನಿಮ್ಗೆ ಇಟ್ಟಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗಬೇಕು. ಸೊ ಆ ಲೆಸನಿಂದ ನೀವು ಏನು ತಿಳ್ಕೊಂಡ್ರಿ, ನಾವು ಇನ್ನೂ ಹೇಗೆ ಬದಲಾಗಬೇಕು, ಏನು ಮಾಡಬೇಕು ನಾವು ಅನ್ನೋದನ್ನು ಆ ಒಂದು ಲೆಸನಿಂದ ನಾವು ತಿಳ್ಕೊಬೋದು. ಈ ಒಂದು ಲೆಸನಿಂದ ಯಾವತ್ತೂ ಸುಳ್ಳನ್ನು ಹೇಳಬಾರ್ದು, ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಸುಳ್ಳನ್ನು ಹೇಳಬಾರ್ದು. ಯಾವಾಗಲೂ ಸತ್ಯವನ್ನೇ ನುಡಿಬೇಕು. ಹೌದಾ? ಬಸವಣ್ಣವರು ಹೇಳಿದ್ದಾರೆ, ಏನು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದ್ದಾರೆ. ಹೌದಾ? ನುಡಿದರೆ ಯಾವಾಗಲೂ ಸ್ಫಟಿಕದ ಸಲಾಕೆ ಅಂತಂದ್ರೆ ಏನು ಹೇಳ್ರಿ, ಸ್ಟ್ರಾಂಗ್ ಆಗಿರ್ಬೇಕು, ಯಾವಾಗಲೂ ಸತ್ಯವನ್ನೇ ನುಡಿಯಬೇಕು. ಇದರಿಂದ ನಮಗೆ ಪ್ರೀತಿ, ವಿಶ್ವಾಸ ಎಲ್ಲರೂ ಸಿಗುತ್ತೆ, ನಾವು ಖುಷಿಯಾಗಿರ್ತೀವಿ ಅನ್ನೋದು ಈ ಪಾಠದಿಂದ ತಿಳ್ಕೊತೀವಿ. ನೀವು ಆ ಒಂದು ಒಳ್ಳೆಯ ಗುಣವನ್ನು ನಿಮ್ಮಲ್ಲಿ ಅಳವಡಿಸ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಚಿಲ್ಡ್ರನ್. ಓಕೆ, ಸೊ ಹ್ಯಾವ್ ಅ ನೈಸ್ ಡೇ ಚಿಲ್ಡ್ರನ್. ಬಾಯ್.